ಬಂಗಾಳಕೊಲ್ಲಿಯಲ್ಲಿ ರೆಮಲ್ ಚಂಡಮಾರುತದ ಆರ್ಭಟ ಜೋರಾಗಿದೆ. ನಿನ್ನೆಯ ಆರ್ಭಟಕ್ಕೆ ಹಲವಾರು ಕಡೆ ಅವಾಂತರಗಳಾಗಿವೆ. 135 ಕಿಲೋಮೀಟರ್ ವೇಗದಲ್ಲಿ ಚಂಡಮಾರುತ ಬೀಸಿರೋದು. ಬಂಗಾಳಕೊಲ್ಲಿಯಲ್ಲಿ ರೆಮಲ್ ಚಂಡಮಾರುತದ ಬಗ್ಗೆ ನಿನ್ನೆ ನಾವು ಮುನ್ಸೂಚನೆಯನ್ನು ಕೊಟ್ಟಿದ್ವಿ, ಏನೇನು ಆಗಬಹುದು ಅಂತ. ಬಿರುಗಾಳಿ ಸಹಿತ ಭಾರೀ ಮಳೆಗೆ ನೂರಾರು ಮರಗಳು ಧರೆಗುರುಳಿದ್ದು ವಿದ್ಯುತ್ ಕಂಬಗಳು ಹರಾಶಾಹಿಯಾಗಿವೆ. ಮರ, ವಿದ್ಯುತ್ ಕಂಬಗಳು ಹಾಗೇನೆ ಅನೇಕ ರಸ್ತೆ ಸಂಪರ್ಕ ಕಡಿತ ಆಗಿರೋದ್ರಿಂದ ಗಂಟೆಗೆ 135 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರುವಂತಹ ಗಾಳಿ. ಇದುವರೆಗೆ 394 ವಿಮಾನಗಳ ಹಾರಾಟ ಸ್ಥಗಿತವಾಗಿದೆ. 1 ಲಕ್ಷಕ್ಕೂ ಹೆಚ್ಚು ಜನ ಸ್ಥಳಾಂತರ ಮಾಡೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು 14 NDRF ಟೀಮ್ಗಳ ನಿಯೋಜನೆ ಮಾಡಲಾಗಿದೆ. ಸೊ ರೆಮಲ್ ಚಂಡಮಾರುತದ ಬಗ್ಗೆ ನಿನ್ನೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ನಾವು ನೀಡಿದ್ವಿ. ಒಂದಷ್ಟು ದೊಡ್ಡ ಮಟ್ಟದ ಅವಾಂತರಗಳಾಗ್ಬೋದು ಅಂತ. ಅದರ ದೃಶ್ಯಗಳನ್ನು ನಾವೀಗ ನೋಡ್ಬೋದು. ಸೊ ನೂರಾರು ಮರಗಳು ರಸ್ತೆಗೆ ಬಿದ್ದಿರುವಂಥದ್ದು, ಹಾಗೇನೆ ವಾಹನ ಸವಾರರಿಗೆ ಬಹಳಷ್ಟು ರಸ್ತೆಗಳಲ್ಲಿ ಈ ಭಾಗದಲ್ಲಿ ಬಾಂಗ್ಲಾದೇಶ ಹಾಗೆಯೇ ಪಶ್ಚಿಮ ಬಂಗಾಳ, ಅಸ್ಸಾಂ ಈ ಭಾಗದಲ್ಲಿ ಒಂದಷ್ಟು ತೊಂದರೆ ಆಗಿದೆ. ಮಣಿಪುರ ಭಾಗ ಇರ್ಬೋದು, ದಕ್ಷಿಣ ಮಣಿಪುರ, ಹಿಮಾಚಲ ಪ್ರದೇಶ. ಪ್ರಭಾಕರ್ ಹುಳಿಯಾ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈ ಭಾಗದಲ್ಲೆಲ್ಲ ಕೂಡ ಏರ್ಪೋರ್ಟ್ನಲ್ಲಿ 394 ವಿಮಾನಗಳ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ. ಅದರಲ್ಲೂ ಕರಾವಳಿ ತೀರದಲ್ಲಿ ಇರುವಂತಹ ಮನೆಗಳು, ಅವರೆಲ್ಲರನ್ನೂ ಕೂಡ ಸುರಕ್ಷಿತ ಸ್ಥಳಗಳಿಗೆ NDRFನ ತಂಡ ಶಿಫ್ಟ್ ಮಾಡಿದೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರನ್ನು ಶಿಫ್ಟ್ ಮಾಡಲಾಗಿದೆ. ರೆಮಲ್ ಚಂಡಮಾರುತದ ಭೀತಿ ಹೇಗಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ. ಸೊ ಸಾಕಷ್ಟು ಕಡೆ ವಿದ್ಯುತ್ ಕಂಬಗಳು ನೀವೀಗ ರಸ್ತೆಯಲ್ಲಿ ನೋಡ್ತಿರೋ ಹಾಗೆ. ಸೊ ಭಾಳಷ್ಟು ಊರುಗಳ ರಸ್ತೆ ಸಂಪರ್ಕ ಕಡಿತವಾಗಿದೆ. ಸ್ಥಳೀಯರೇ ಬಂದು ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಮರಗಳನ್ನು ಅಲ್ಲಿಂದ ಬದಿಗೆ ಸರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆ ರಸ್ತೆಗಳಲ್ಲಿ ನಿಂತಿರುವಂಥ ನೀರು, ಏರ್ಪೋರ್ಟ್ಗಳಲ್ಲಿ ಹಲವಾರು ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಸುಮಾರು 394 ವಿಮಾನಗಳ ಹಾರಾಟ ಸ್ಥಗಿತ ಆಗಿದೆ. ಸೊ ರೆಮಲ್ ಚಂಡಮಾರುತದ ದೃಶ್ಯಗಳು ಎಫೆಕ್ಟ್ಸ್ ಹೇಗಿದೆ ಅಂತ ನೀವು ಗಮನಿಸ್ಬೋದು. ಸೊ ಈಗಾಗಲೇ 14 NDRF ಟೀಮ್ ಬೇರೆ ಬೇರೆ ಭಾಗದಲ್ಲಿ ಈಗ ಕಾರ್ಯೋನ್ಮುಖವಾಗಿದೆ. ಪಶ್ಚಿಮ ಬಂಗಾಳ ಸಮುದ್ರ ತೀರಕ್ಕೆ ಅಪ್ಪಳಿಸಿದಂಥ ರೆಮಲ್ ಚಂಡಮಾರುತ ಸೊ ಪಶ್ಚಿಮ ಬಂಗಾಳದ ಕರಾವಳಿ ಪ್ರದೇಶ ಸೇರಿದ ಹಾಗೆ ಹಲವೆಡೆ ಮಳೆ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರಕ್ಕೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಇದು ಯಾದಗಿರಿಯಲ್ಲಾಗಿರುವಂತಹ ಘಟನೆ. ಬಿರುಗಾಳಿ ಸಹಿತ ಭಾರೀ ಮಳೆಯ ಕಾರಣ ಯಾದಗಿರಿ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಮರದ ಕೊಂಬೆ ಬಿದ್ದು ಗಾಯಗೊಂಡಿದ್ದ ಮಹಿಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ನಾಲ್ತಾವಾಡ ಆಸ್ಪತ್ರೆಯಲ್ಲಿ ಶ್ವೇತಾ ಅನ್ನೋರು ಸಾವನ್ನಪ್ಪಿದ್ದಾರೆ. ನೀರು ತರಲು ಹೋಗಿದ್ದರವರು, ಆಗ ಒಂದು ಮರದ ಕೊಂಬೆ ಅವರ ಮೇಲೆ ಬಿದ್ದಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಶ್ವೇತಾ ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಡುವಂಥ ಪ್ರಯತ್ನ ಆಯಿತು, ಆದರೂ ಕೂಡ ಅವರು ಬದುಕುಳಿದಿಲ್ಲ. ನಾರಾಯಣಪುರ ಗ್ರಾಮದಲ್ಲಿ ನಿನ್ನೆ ಸಂಜೆ ಆಗಿದ್ದಂಥ ಘಟನೆ ಇದು. ಸೊ ತಡರಾತ್ರಿ ಚಿಕಿತ್ಸೆ ಫಲಕಾರಿಯಾಗಿದೆ. ಶ್ವೇತಾ ರಾಠೋಡ್ ಈಗ ಫೋಟೋದಲ್ಲಿ ನೀವೇ ನೋಡ್ತಾ ಇದ್ದೀರಾ, ಇವರೀಗ ಸಾವನ್ನಪ್ಪಿದ್ದಾರೆ. ಸೊ ಹುಣಸಗಿ ತಾಲೂಕು ನಾರಾಯಣಪುರ ಗ್ರಾಮ. ಸೊ ಅಲ್ಲಿ ನೀರು ತರೋಕೆ ಅಂತ ಹೋದಂಥ ಸಂದರ್ಭದಲ್ಲಿ ಗಾಳಿ ಹೆಚ್ಚಾಗಿದ್ದರಿಂದ ಒಂದು ಮರದ ಕೊಂಬೆ ಅವರ ಮೇಲೆ ಬಿದ್ದಂಥದ್ದು. ಸೊ ಅದಾದ ನಂತರ ಅವ್ರನ್ನ ನಾಲ್ತಾವಾಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಆದರೆ ಭಾಳ ರಕ್ತಸ್ರಾವ ಆದಂಥ ಕಾರಣ, ಬ್ಲೀಡ್ ಆದಂಥ ಕಾರಣ ಅಲ್ಲಿ ಅವ್ರನ್ನ ಬದುಕಿ ಉಳಿಸೋಕ್ಕಾಗಲಿಲ್ಲ. ಸೊ ಮರದ ಕೊಂಬೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ಶ್ವೇತಾ ಅನ್ನುವ 21 ವರ್ಷದ ಯುವತಿ ಏನಿದ್ದಾರೆ, ಇವರು ಸಾವನ್ನಪ್ಪಿದ್ದಾರೆ. ಸೊ ಹೀಗೆ ಹಲವಾರು ಅವಾಂತರ ನಿನ್ನೆ ರಾಜ್ಯದಾದ್ಯಂತ ಒಟ್ಟು 3 ಮಂದಿ ಸಾವನ್ನಪ್ಪಿದ್ದಾರೆ. ಸೊ ನಾಲ್ತಾವಾಡ ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇತ್ತು. ಇನ್ನೊಂದು ಕಡೆ ನಾರಾಯಣಪುರದಲ್ಲಿ ಹೇಗೆ ಮಳೆ ಬೀಳ್ತಾ ಇದೆ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿ. ನಿರಂತರವಾಗಿ ಎಡಬಿಡದೆ ಸುರಿಯುತ್ತಿರುವಂಥ ಮಳೆ, ಮಳೆಯ ಜೊತೆಗೆ ಒಂದಷ್ಟು ಗಾಳಿ ಕೂಡ ಹೆಚ್ಚಾಗಿದೆ.